ಕೃಷ್ಣಾ ನದಿ ಉಗಮ ಸ್ಥಾನ ಮಹಾಬಲೇಶ್ವರದಲ್ಲಿ ಜುಲೈ 21ರಂದು ಗಂಗಾ ಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಹೇಳಿದರು. ಕೋಲಾರ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕಳೆದ 15 ವರ್ಷಗಳಿಂದ ಕಡ್ಲಿಗಾರ ಹುಣ್ಣಿಮೆಯ ದಿನದಂದು ಕೃಷ್ಣೆಯ ಉಗಮಸ್ಥಾನ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ ಹತ್ತಿರ ಪಂಚಗಂಗಾ ಕ್ಷೇತ್ರದಲ್ಲಿ ಗಂಗಾ ಪೂಜೆ ಮಾಡುತ್ತಿದ್ದು, ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಣ್ಣಿಮೆ ದಿನದಂದು ಕೃಷ್ಣೆಯ ಉಗಮಸ್ಥಾನದಲ್ಲಿ ವಿಜಯಪುರ, ಬಾಗಲಕೋಟ ಅವಳಿ ಜಿಲ್ಲೆಯ ಮುಖಂಡರು ಹಾಗೂ ರೈತ ದಂಪತಿಗಳೊಂದಿಗೆ ತೆರಳಿ ಪೂಜೆ ಸಲ್ಲಿಸಲಾಗುವುದು. ಜುಲೈ 20ರಂದು ವಿಜಯಪುರ ನಗರ ಪ್ರವಾಸಿ ಮಂದಿರ ಬೆಳಗ್ಗೆ 11 ಗಂಟೆಗೆ ಎಲ್ಲರೂ ಸೇರಿಕೊಂಡು ವಿಜಯಪುರದಿಂದ ತಿಕೋಟ, ಬಾಬಾನಗರ್, ಬಿಜ್ಜರ್ಗಿ, ಕನಮಡಿ, ಜತ್ತ, ಕರಾಡ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾತಾರದಲ್ಲಿ ವಸತಿ ಮಾಡಿಕೊಂಡು ಜುಲೈ 21ರ ಬೆಳಗ್ಗೆ 10 ಗಂಟೆಗೆ ಪಂಚಗಂಗಾ ಕ್ಷೇತ್ರದಲ್ಲಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸಲಾಗುವುದು. ಈ ಶುಭ ಕಾರ್ಯದಲ್ಲಿ ಸಾತಾರದ ಶಾಸಕರು, ಸಂಸದರಿಗೆ ಆಹ್ವಾನಿಸಲಾಗಿದೆ ಹಾಗೂ ಗುರುಪೂರ್ಣಿಮಾ ಉತ್ಸವವನ್ನು ಅದೇ ಸ್ಥಳದಲ್ಲಿ ಮಾಡಲಾಗುವುದು. ರೈತ ದಂಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಬಸವನ ಬಾಗೇವಾಡಿ ಮಂಡಲ ಅಧ್ಯಕ್ಷ ಸಿದ್ದರಾಮ್ ಕಾಖಂಡ್ಕಿ, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಲಪ್ಪ ಸೊನ್ನದ್, ವಿರೂಪಾಕ್ಷಿ ಕೋಲ್ಕಾರ್, ಶೇಖು ಗಾಣಿಗೇರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಶೈಲ್ ಅಥಣಿ, ಬಾಬು ಬಚಂತ್ರಿ, ಮುಖಂಡರಾದ ಅಶೋಕ್ ಬೆಳ್ಳುಬ್ಬಿ, ಈರಪ್ಪ ಜಿಡ್ಡಿಬಾಗಿಲ್, ಆನಂದ್ ಭೀಷ್ಟ್ಗೊಂಡ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಸ್ವಾಗತ ಮಾಡ್ತಾ, ಮೊದಲನೇದಾಗಿ ಈ ವರ್ಷ ಮುಂಗಾರು ಮಳೆ, ಋಣಿ ಮಳೆಯ ಸಂದರ್ಭದಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ವಿಶೇಷವಾಗಿ ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಮುಂಗಾರಿ ಬಿತ್ತನೆ ಸುಸೂತ್ರವಾಗಿ ನಡೆದು ರೈತರಿಗೆ ಒಂದು ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥ ವರ್ಷ ಇದು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. 2024 ಈ ವರ್ಷ ಕೂಡ ಈ ಭಾಗದ ವಿಶೇಷವಾಗಿ 3 ರಾಜ್ಯಗಳಿಗೆ ನೀರನ್ನು ಕೊಡ್ತಕ್ಕಂಥ ಫಸಲುಗಳಿಗೆ ಮತ್ತು ಜೀವನಾಡಿಗಳಿಗೆ ಕುಡಿಯುವ ನೀರಿರ್ಬೋದು, ಬೆಳೆ ಸಲುವಾಗಿರ್ಬೋದು, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಈ ರಾಜ್ಯಗಳಿಗೆ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣಾ ನದಿ ಈ ಒಂದು ಆಷಾಢ ಮಾಸದಲ್ಲಿ ತುಂಬಿ ಬರುವಂಥದ್ದು ಅಂತ ಹೇಳಿದ್ರೆ ಸುಭಿಕ್ಷ ಕಾಲ ಅಂತ ತಿಳ್ಕೊತೀವಿ. ಯಾಕಂತ ಹೇಳಿದ್ರೆ ಅಶ್ವಿನಿ ಮಳೆಯಾಗಿ ಆರಿದ್ರ ಮಳೆ ಹೋಗಿ ಆಷಾಢ ಮಾಸಕ್ಕೆ ಹೊಳೆ ಬರದೇ ಇದ್ದರೆ ಥೇಟ ಬರ ಅಂದರೆ ಸರ್ವಜ್ಞ ಅಂತ ಹೇಳ ನಾವು. ಸರ್ವಜ್ಞ ಆಷಾಢ ಮಾಸಕ್ಕೆ ಕಡ್ಲಿಗಾರ ಹುಣ್ಣಿಗೆ ಹೊಳೆ ತುಂಬಲಿಕ್ಕಂದ್ರೆ ಬರಗಾಲ ಬರ್ತೈತಿ ಅಂತಕ್ಕಂಥದ್ದು ಆಗಿನ ಕಾಲದಾಗ ಸರ್ವಜ್ಞ ಮೂರ್ತಿ ಹೇಳ. ಅಂದರೆ ಇವತ್ತು ಸುಭಿಕ್ಷ ಐತೆ ಅಂತ ನಾವು ತಿಳ್ಕೊತೀವಿ. ಆಷಾಢ ಕಡ್ಲಿಗಾರ ಹುಣ್ಣಿ ಇನ್ನೊಂದು 10 ದಿವಸ ಐತಿ. ಕಡ್ಲಿಗಾರ ಹುಣ್ಣಿ ಅಂದರೆ ಉತ್ತರ ಕನ್ನಡದಲ್ಲಿ ನಾವು ವಿಶೇಷವಾಗಿ ಕೃಷ್ಣಾ ನದಿಗೆ ಹೋಗಿ ಗುಡಿ ತುಂಬತಕ್ಕಂಥ ಕೆಲಸವನ್ನು, ಅಂದ್ರೆ ತವರು ಮನೆಗೆ ಬಂದಿರ್ತಾಳೆ ಅಂದಂಗೆ ಹೆಣ್ಣು ಮಗಳು. ಕಡ್ಲಿಗಾರ ಹುಣ್ಣಿ ಅಂದರೆ ಅದು ವ್ಯಾಸ ಪೌರ್ಣಿಮೆ ಅಂತ ಕರಿತೀವಿ, ಗುರು ಪೌರ್ಣಿಮೆ ಅಂತ ಕರಿತೀವಿ. ಹೀಗಾಗಿ ಕೃಷ್ಣಾ ನದಿಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪವಿತ್ರ ದಿವಸ ಅದು ಗುರು ಪೌರ್ಣಿಮೆ. ಆ ಹುಣ್ಣಿಮೆಯ ದಿನದಂದು ಕೂಡ ನಾವು ಕೃಷ್ಣಾ ನದಿ ಉಗಮಸ್ಥಾನ ಮಹಾಬಲೇಶ್ವರಕ್ಕೆ ಸುಮಾರು 15 ವರ್ಷಗಳಿಂದ ಈಗಾಗಲೇ ಪ್ರತಿ ವರ್ಷ ಇಲ್ಲಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರನ್ನು ಒಳಗೊಂಡು ದಂಪತಿ ಸಮೇತವಾಗಿ ಹೋಗಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಪರಿಪಾಠವನ್ನು ಇಟ್ಕೊಂಡು ಬಂದಿದ್ದೀವಿ. ಹೋದ ವರ್ಷ ಕೂಡ ಮುಂಗಾರಿ ಮಳೆ ಕೈ ಕೊಟ್ಟದ್ರಿಂದ ಪುಷ್ಯ ಮಳೆ ಆಯ್ತು ಅಲ್ಲಿ ಕಡ್ಲಿಗಾರ ಹುಣ್ಣಿ. ಈಗ ಪುನರ್ವಸು ಮಳೆ ಐತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 17ನೇ ತಾರೀಕಿಗೆ ಬರ್ತೈತೆ ಪುಷ್ಯ ಮಳೆ. ಅಂದ್ರೆ ಪುಷ್ಯ ಮಳೆ ನಾವು ಪೂಜಾಕ್ಕೆ ಹೋಗಿದ್ದೀವಿ ಕಡ್ಲಿಗಾರ ಹುಣ್ಣಿ ದಿವಸ, ಅವತ್ತ ಮಳೆ ಪ್ರಾರಂಭ ಆಗಿತ್ತು. ಅಂದ್ರೆ ಕೃಷ್ಣಾ ನದಿ 1 ತಿಂಗಳು ತಡ ಆಗಿ ಬಂತು. ಹೋದ ಸಾರಿ ಜೂನ್ದಾಗ ಬರೋದು ಜುಲೈದಾಗ ಬಂತು. ಹೀಗಾಗಿ ಈ ಸಾರಿ ಎಲ್ಲ ಕಡೆ ಸುಭಿಕ್ಷೆ ಐತಿ. ಆದ ಕಾರಣದಿಂದ ಮತ್ತೆ ನಾವು ಪರಂಪರೆಯಂತೆ ಈ ವರ್ಷವೂ ಕೂಡ ನಾಳೆ 21ನೇ ತಾರೀಕಿಗೆ ಗುರು ಪೂರ್ಣಿಮೆ ಇರತಕ್ಕಂಥದ್ದು. ಇದೇ ಜುಲೈ 21 ರವಿವಾರ ದಿವಸ. ಹೀಗಾಗಿ ಅಲ್ಲಿ ಮತ್ತೆ ಮಹಾಬಲೇಶ್ವರಕ್ಕೆ ನಾವು ಯಥಾ ಪ್ರಕಾರ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮುಖಂಡರುಗಳು ಇರ್ಬೋದು, ರೈತರಿರ್ಬೋದು, ರೈತ ದಂಪತಿಗಳಿರ್ಬೋದು, ಎಲ್ಲರೂ ಸೇರಿ ಸ್ವ ಇಚ್ಛೆಯಿಂದ ಸ್ವಂತ ಖರ್ಚಿನಿಂದ ಬಂದು ಪೂಜೆ ಮಾಡ್ತಕ್ಕಂಥ ಪರಿಪಾಠದಂತೆ ಈ ವರ್ಷವೂ ಕೂಡ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅಂದರೆ 20ನೇ ತಾರೀಕಿಗೆ ಶನಿವಾರ ದಿವಸ ಜುಲೈ 20ನೇ ತಾರೀಕಿಗೆ ವಿಜಯಪುರದ ಪ್ರವಾಸಿ ಮಂದಿರದ ಹತ್ತಿರ, ಅಥಣಿ ರೋಡಿಗೆ ಪ್ರವಾಸಿ ಮಂದಿರದ ಹತ್ತಿರ ಅಲ್ಲಿ ಸುಮಾರು 11 ಗಂಟೆಗೆ ಎಲ್ಲರೂ ಬರಬೇಕು ಅಂತಕ್ಕಂಥದ್ದು. ಬರುವಾಗ ವಿಶೇಷವಾಗಿ ಎಲ್ಲ ನಮ್ಮ ರೈತರು ಕೂಡ ತಮ್ಮ ಮನೆಯಿಂದ ಬುತ್ತಿಯನ್ನು ಕಟ್ಕೊಂಡು ಬರುವಂಥ ಪದ್ಧತಿ ಐತೆ. ಬುತ್ತಿ ಕಟ್ಕೊಂಡು ಹೊಚ್ಕೊಳ್ಳಿಕ್ಕೆ ಆಸ್ಪತ್ರೆ ತರತಕ್ಕಂಥ ಒಂದು ಪದ್ಧತಿ ಕೂಡ ಐತೆ. ಅಲ್ಲಿ ನಿರಂತರ ಮಳೆ ಇರ್ತೈತೆ ಅಲ್ಲಿ. ಹೀಗಾಗಿ
ಅದೆಲ್ಲವನ್ನು ತೊಗೊಂಡು ನಮ್ಮ ಎಲ್ಲ ಎರಡೂ ಜಿಲ್ಲೆಯ ರೈತರು ಕೂಡ ಎಲ್ಲ ಜನ ಕೂಡ ನಮ್ಮ ಜೀವನಾಡಿ ಕೃಷ್ಣಾ ಮಾತೆಯ ಉಗಮಸ್ಥಾನಕ್ಕೆ ಪೂಜೆ ಮಾಡೋ ಸಲುವಾಗಿ 20ನೇ ತಾರೀಕಿಗೆ ವಿಜಯಪುರದಲ್ಲಿ ಪ್ರವಾಸಿ ಮಂದಿರದ ಹತ್ರ 11 ಗಂಟೆಗೆ ಅಲ್ಲಿ ಹಾಜರಿರಬೇಕು, 12 ಗಂಟೆಗೆ ಅಲ್ಲಿ ಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ನಾವು ಇಟ್ಕೊಂಡಿದ್ದೇವೆ. ಮುಂದೆ ಮಾರ್ಗ ಯಾವುದು ಅಂತ ಹೇಳಿದ್ರೆ ತಿಕೋಟ, ವಿಜಯಪುರದಿಂದ ತಿಕೋಟದಿಂದ ಬಾಬಾನಗರ ಬಿಜ್ಜರ್ಗಿ, ಆಮೇಲೆ ಕನಮಡಿ, ಆಮೇಲೆ ಜತ್ತ, ಆಮೇಲೆ ಕರಾಡ ಹೈವೇ ಸೇರಿ ಸಾತಾರಕ್ಕೆ ಹೋಗಿ ವಸತಿ ಮಾಡುವಂಥದ್ದು. ಅಲ್ಲಿ ನಾವೊಂದು ಮಂಗಲ ಭವನವನ್ನು ಈಗಾಗಲೇ ರಿಸರ್ವ್ ಮಾಡಿದ್ದೇವೆ. ಅಲ್ಲಿ ಸಾತಾರದೊಳಗೆ ಬಂದಂಥ ಎಲ್ಲರೂ ಕೂಡ ಅಲ್ಲಿ ವಸತಿ ಇರೋ ಸಲುವಾಗಿ ಆ ಮಂಗಲ ಭವನ ಹೆಸರು ಅಕ್ಷತಾ ಮಂಗಲ ಭವನ ಕಾರ್ಯಾಲಯ. ಅದು ಗೋಡೋಲಿ ಅಂತ ಕರೀತಾರೆ. ಅದಕ್ಕೆ ಹಳೆ ಕೋಲ್ಹಾಪುರ ರೋಡ್ ಅಂತಾರೆ, ಹೈವೇದಿಂದ ಒಳಗೆ ಕೋಲ್ಹಾಪುರ ಹೋಗುವಂಥದ್ದು. ಶಿವರಾಜ್ ಪೆಟ್ರೋಲ್ ಪಂಪಿನ ಹತ್ತಿರ ಬರ್ತೈತೆ ಅದು ಇರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಸಂಪರ್ಕ ಮಾಡ್ತಕ್ಕಂಥ ವ್ಯಕ್ತಿ ರಮೇಶ್ ಕುಂಬಾರ್ ಅಂತ ಕೋಲಾರದವರೇ ಅಲ್ಲೇ ಅದಾರ. ಅವ್ರು ಸಾತಾರಕ್ಕೆ ಕೊಡಿಸಿ ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರ ದೂರವಾಣಿ ಸಂಖ್ಯೆ ಕೂಡ ರಮೇಶ್ ಕುಂಬಾರ್ ದೂರವಾಣಿ ಸಂಖ್ಯೆ 9922815920. ಅವ್ರ ದೂರವಾಣಿ ಸಂಖ್ಯೆ 9922815920. ರಮೇಶ್ ಕುಂಬಾರ್ ಸಾತಾರದ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಅದು. ಇಲ್ಲಿ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಒಂದು ಆನಂದ್ ಬಿಷ್ಟಗೊಂಡ, ಇನ್ನೊಂದು ನಮ್ಮ ಮಂಡಳ ಅಧ್ಯಕ್ಷರು ಮತ್ತು ವಿಜಯ್ ಬಾಟಿ, ಅವರಿಬ್ಬರು ನಂಬರ್ ಕೊಡ್ತೀನಿ. ಮಂಡಳ ಅಧ್ಯಕ್ಷ ಇಲ್ಲೇ ಅದಾವ, ಕೊಡ್ತಾರೆ ನಂಬರ್. ಆನಂದ್ ಅವ್ರ ನಂಬರ್ 9845769528 9845769528. ವಿಜಯ್ ಬಾಟಿ ನಂಬರ್ 6360077801 6360077801. ಅದು ಅಲ್ಲಿ ವಸತಿ ಸಾತಾರಕ್ಕೆ ವಸತಿ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಗುರುಪೂರ್ಣಿಮೆ ದಿವಸ 10 ಗಂಟೆಗೆ ಮಹಾಬಳೇಶ್ವರ, ಅಲ್ಲಿಂದ 50 ಕಿಲೋಮೀಟರ್ ಆಗುತ್ತೆ ಸಾತಾರದಿಂದ. ಬೆಳಗ್ಗೆ ನಾವು 5-6 ಗಂಟೆಗೆ ಬಿಟ್ಟು 10 ಗಂಟೆಗೆ ಅಲ್ಲಿ ಮಹಾಬಳೇಶ್ವರ ಸನ್ನಿಧಿ ಒಳಗೆ ಪಂಚಗಂಗಾ ಕ್ಷೇತ್ರ, 5 ನದಿಗಳ ಉಗಮಸ್ಥಾನ ಅದು. ಕೃಷ್ಣ, ವೆನ್ನ, ಕೊಯ್ನಾ, ಗಾಯತ್ರಿ, ಸಾವಿತ್ರಿ, ಒಟ್ಟು 5 ನದಿಗಳ ಹುಟ್ಟತಕ್ಕಂಥ ಒಂದು ಪವಿತ್ರ ಸ್ಥಳ ಅದು. ಆ ಸ್ಥಳದಲ್ಲಿ 10 ಗಂಟೆಗೆ ಎಲ್ಲರೂ ಸೇರಿ ಅಲ್ಲಿ ಕೃಷ್ಣಾ ನದಿಗೆ ಉಗಮಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಬೇರೆ ಬೇರೆ ಸ್ವಾಮೀಜಿಯವರು ಕೂಡ ಆಹ್ವಾನ ಮಾಡ್ತೀವಿ ಮತ್ತು ಕೆಲವು ಜನಪ್ರತಿನಿಧಿಗಳು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಚುನಾವಣೆ ಅಧಿವೇಶನ ಇರೋದ್ರಿಂದ ಮತ್ತು ವಿಧಾನಸಭೆ ಅಧಿವೇಶನ ಇರೋದ್ರಿಂದ ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಸಾತಾರದ ಅಲ್ಲಿಯ ಶಾಸಕರು ಮತ್ತು ಸಂಸದರನ್ನು ಕೂಡ ಈ ಸಲ ಸಂಪರ್ಕ ಮಾಡಕತ್ತೀವಿ. ಅವ್ರನ್ನೂ ಕೂಡ ಅಂದರೆ ಎಲ್ಲರೂ ಸೇರಿ ಒಂದು ವಿಶೇಷವಾದ ಪೂಜೆಯನ್ನು ಈ ವರ್ಷ ಅಲ್ಲಿ ಕಡ್ಲಿಗಾರ ಹುಣ್ಣಿ ದಿವಸ ನಾವೆಲ್ಲ ಮಾಡೋರಿದ್ದೀವಿ. ಅದಕ್ಕೊಂದು ದೊಡ್ಡ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಈ ಎರಡೂ ಜಿಲ್ಲೆಯ ಜನ ತಮ್ಮ ಕುಡಿಯೋ ನೀರು ಅಂತ ಹೇಳಿದ್ರೆ ಅಕಸ್ಮಾತ್ ಒಂದು ವರ್ಷ ಹೊಳೆ ಬರದೇ ಹೋದ್ರೆ ಹೆಂಗೆ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡು ನೋಡಿದ್ರೆ ಆ ನೀರಿನ ಬೆಲೆ ಗೊತ್ತಾಗತ್ತೆ. ನಾವು ಒಂದು ತಿಂಗಳು ತಡ ಆದ್ರೆ ಅಯೋಮಯ ಆಗುತ್ತೆ. ಒಟ್ಟು ಒಂದು ದಿವಸ ಹೊಳೆನ ಬರಲಿಲ್ಲಪ್ಪ, ಮಹಾರಾಷ್ಟ್ರಕ್ಕೆ ಮಹಾಬಳೇಶ್ವರಕ್ಕೆ ಹೊಳೆನ ಆಗಲಿಲ್ಲ. ಅವಾಗ ಏನು ಪರಿಸ್ಥಿತಿ? ಅದಕ್ಕೆ ಯಾವ ನಮ್ಮ ಕೈ ಆಗಿಲ್ಲ, ಪಂಚಮಹಾಭೂತಗಳು ನಮ್ಮ ಕೈ ಆಗಿಲ್ಲ. ಅವೆಲ್ಲ ದೇವರ ಅಧೀನ, ಅದು ದೈವಾಧೀನ. ಹೀಗಾಗಿ ಒಳ್ಳೆ ಟೈಮ್ ಮಳೆ ಆಗುವಂಥದ್ದು, ಬೆಳೆ ಬರುವಂಥದ್ದು, ಒಳ್ಳೆ ಗಾಳಿ ಬೀಸುವಂಥದ್ದು ಇವೆಲ್ಲವೂ ಕೂಡ ದೇವರು ಕೊಟ್ಟ ಕೊಡುಗೆ. ಹೀಗಾಗಿ ಅದನ್ನು ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ಯಾರು ನಮಗೆ ಉಪಕಾರ ಮಾಡಿರ್ತಾರ ಅದನ್ನು ಉಪಕಾರ ಸ್ಮರಣೆ ಮಾಡೋದು ಪೂಜೆ ಅಂತ ಹೇಳಿದ್ರೆ, ಬೇರೆ ಏನೂ ಅಲ್ಲ. ಉಪಕಾರ ಸ್ಮರಣೆ ಪೂಜೆ ಅಂತ ಹೇಳಿದ್ರೆ, ಯಾರೇ ನಮಗೆ ಸಹಾಯ ಮಾಡಿದಾರು ಉಪಕಾರ ಸ್ಮರಣೆ ಮಾಡಬೇಕು ಮನುಷ್ಯರಾಗಿ ನಾವು. ಹೀಗಾಗಿ ಆ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಕರ್ತವ್ಯ ತಿಳ್ಕೊಂಡು ಮಾಡುವಂಥದ್ದು. ಯಾರು ಹೇಳ್ತಾರಂತ ಮಾಡೋದು ಅಲ್ಲಿದು ನಮ್ಮ ಕರ್ತವ್ಯಪ್ಪ. ಇದು ವರ್ಷಕ್ಕೊಮ್ಮೆ ನಾವು ಹೋಗಿ ಇಲ್ಲಿ ಪೂಜೆ ಮಾಡೋದು ನಮ್ಮ ಕರ್ತವ್ಯ. ಅದು ಒಂದು ವರ್ಷ ನಾವು ಒಂದು ಟೈಮ್ ಕೊಟ್ಟೆ, ಒಂದು ಇಡೀ ವರ್ಷ ನಮಗೆ ಬೇಕಾಗುವಂಥ ಅಮೃತ ಸಮಾನವಾಗಿ ನೀರು ಕೊಡ್ತಾಳೆ, ಫಲ ಬೆಳೆಗಳನ್ನು ಕೊಡ್ತಾಳೆ ತಾಯಿ ಕೃಷ್ಣಾ ಮಾತೆ. ಹೀಗಾಗಿ ಅದೆಲ್ಲವೂ ಆಗಬೇಕು ಅಂತೇಳಿ ಮುಂದಿನ ದಿನದಲ್ಲಿ ಕೂಡ ಸುಭಿಕ್ಷೆಯನ್ನು ನಾಡಿಗೆ ಭಗವಂತ ಕೊಳ್ಳಿ ಅಂತ ಬೇಡ್ಕೊಂಡು ಆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ವಿಶೇಷವಾಗಿ ದಂಪತಿ ಸಮೇತ ಬಂದರೆ ಒಳ್ಳೆಯದು ಅಂತಕ್ಕಂಥ ನಮ್ಮ ವಿನಂತಿ. ಅಂದರೆ ಹೆಣ್ಣು ಮಕ್ಕಳು ಜೊತೆ ಸೇರಿ ಅದನ್ನು ಪೂಜೆ ಮಾಡಿದಕ್ಕೆ ಅರ್ಥ ಇರ್ತೈತೆ. ಅದಕ್ಕೆ ಈ ರೀತಿ ಒಂದು ಕಾರ್ಯಕ್ರಮ ನಾವು ಜೋಡಿಸ್ಕೊಂಡಿದ್ದೀವಿ. ಅಲ್ಲಿಂದ ಯಾರಾದರೂ ಅಲ್ಲಿ ನೋಡ್ತಕ್ಕಂಥ ಸ್ಥಳಗಳು ಅಂತ ಹೇಳಿದ್ರೆ, ಮಹಾಬಳೇಶ್ವರದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರತಾಪಗಡ, ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಕೋಟೆ, ಭಾಳ ಸಮೀಪ ಇರ್ತಕ್ಕಂಥದ್ದು. ಛತ್ರಪತಿ ಶಿವಾಜಿ ಮಹಾರಾಜ ಕೋಟೆಗಳು ಭಾಳ ಬರ್ತಾವೆ. ರಾಯಗಢಗೆ 100 ಕಿಲೋಮೀಟರ್ ಮ್ಯಾಗ ದೂರ ಬರ್ತಾವೆ. ಮಳೆ ಭಾಳ ಇರೋದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಾಪಗಡ ಕೇವಲ 20 ಕಿಲೋಮೀಟರ್ ಐತಿ. ಅಲ್ಲಿ ಆದಿಲ್ ಶಾಹಿಯ ಸೇನಾಪತಿ ಅಫ್ಜಲ್ ಖಾನ್ನ ಸಂಹಾರ ಮಾಡಿರ್ತಕ್ಕಂಥ ಕೋಟೆ ಅದು ಪ್ರತಾಪಗಡ. ನೋಡ್ತಕ್ಕಂಥ ಸ್ಥಳ ಅದೊಂದು ಐತಿ. ಆಮೇಲೆ ಹುಣ್ಣಿಮೆ ಇರೋದ್ರಿಂದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ನೋಡ್ತಕ್ಕಂಥದ್ದು. ಅದೇ ಕಣೇರಿ ಊರ ಹತ್ರ, ಕೊಲ್ಲಾಪುರದ ಹತ್ರ ಕಣೇರಿ ಅಂತಕ್ಕಂಥ ಗ್ರಾಮದಲ್ಲಿ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ದೊಡ್ಡ ಮಠ
ಆ ಮಠ ಕೂಡ ಒಂದು ಇವತ್ತಿನ ಕಾಲದಾಗ ನಮ್ಮ ಪೀಳಿಗೆ ನೋಡಲೇಬೇಕು, ನೋಡುವಂಥ ಮಠ ಅದು. ಅಲ್ಲಿ ಎಲ್ಲವೂ ಐತಿ, ಏನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಒಮ್ಮೆ ಸಂತೋಷ್ ಅವರಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು ಅವರು, ಕನೇರಿ ಮಠದಾಗ ಏನಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ, ಅದಕ್ಕೊಂದು ಎಲ್ಲವೂ ಐತೆ ಅಂತೇಳಿ. ಪಟ್ಟಿ ಮಾಡೋಕ್ಕೆ ಹೋದ್ರೆ ಯಾವುದನ್ನು ಇಲ್ಲ ಅನ್ನೋದು ಶಬ್ದನ ಸಿಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು ಅಲ್ಲಿ. ಅಂದ್ರೆ ಅಲ್ಲಿ ಗೋ ಸಂಪತ್ತು ಐತೆ. ಅಲ್ಲಿ ಸುಮಾರು ಸಾವಿರಾರು ಗೋಗಳನ್ನು ಅಲ್ಲಿ ಕಾಡು ಸಿದ್ದೇಶ್ವರ ಮಠ ಸ್ವಾಮೀಜಿಯವರು ನಮ್ಮ ಜಿಲ್ಲೆಯವರು ಇಲ್ಲೇ ಬಸರಕೂಡದವರು, ಅವರು ಅಲ್ಲಿ ಹೋಗಿ ಆ ಮಠವನ್ನು ಇವತ್ತು ಜಗತ್ತಿನ ನಕ್ಷೆ ಒಳಗೆ ಗುರುತು ಮಾಡುವಂಗೆ ಮಾಡಿದ್ದಾರೆ ಅವರು. ಅವರು ಅಲ್ಲಿರ್ತಕ್ಕಂಥ ಗೋ ವಿಜ್ಞಾನ, ಗೋವುಗಳ ಬಗ್ಗೆ ಜ್ಞಾನ ಇರ್ಬೋದು, ಆಯುರ್ವೇದ ಬಗ್ಗೆ ಜ್ಞಾನ ಇರ್ಬೋದು, ಸಾವಯವ ಕೃಷಿ ಬಗ್ಗೆ ಇರ್ಬೋದು, ಹಾಗೂ ನಮ್ಮ ಮಕ್ಕಳನ್ನ ಶಾಲೆ ಕಳ್ಸಕ್ಕೆ ಕಟ್ಟರೆ ಅವ್ರನ್ನ ಉದ್ಯೋಗ ಮಾಡೋಕ್ಕೆ ಹಚ್ಚಿ ಕಳಿಸ್ತಾರೆ ಅವರು. ಅಂಥ ಶಾಲೆ ನಡೆಸ್ತಾರೆ ಅವ್ರು, ಗೊತ್ತಿಲ್ಲ ನಿಮಗೆಲ್ಲ. ನಿಮ್ಮ ಮಕ್ಕಳು ಏನು ಮೆಟ್ಟಿಗೆ ಹತ್ತಿರ್ಬೇಕಂದ್ರೆ ನೌಕರಿನ ಬೇಕಂತಲ್ಲ, ಆ ಹೋಗಿ ಅಲ್ಲಿ ಶಾಲೆ ಹಚ್ಚಿದ್ರೆ ಅಂದ್ರೆ ಅವ್ನು ಸ್ವಂತ ಉದ್ಯೋಗನ ಮಾಡ್ಬೇಕಲ್ಲಿ. ಅಂಥ ಶಾಲೆಯಲ್ಲಿ ಐತೆ ನೋಡುವಂಥದ್ದು. ಸುಮ್ಮನೆ ಬೇಕಾಬಿಟ್ಟು ಮಕ್ಕಳು ಆಗುವಂಗಿಲ್ಲ. ಹಿಂಗಾಗಿ ಶ್ರೀಮಂತರ ಮಕ್ಕಳು ಸಹಿತ ಅಲ್ಲಿ ಕಲಿಯಾಕತ್ತಾರಲ್ಲಿ ಆ ಕಾಡೇಶ್ವರ ಮಠದಾಗ. ಅಂದ್ರೆ ಸುಮ್ಮನೆ ಬರೋದಿಲ್ಲ ಅವ್ರಿಗೆ, ಒಂದು ತಯಾರಾಗಿ ಬಂದ್ಬಿಡ್ತಾರೆ, ವ್ಯಕ್ತಿಯಾಗಿ ಬರ್ತಾರೋ, ಉದ್ಯೋಗಸ್ಥಾಗಿ ಬರ್ತಾರೋ, ನೌಕರಿನೂ ಬೇಕಂತಿಲ್ಲ. ಆ ಶಾಲೆ ನೋಡಕ್ಕೆ ಹೋಗ್ಬೇಕು ನಾವೆಲ್ಲ. ಒಂದೊಂದು ದಿವಸ ಅಲಾಗಿಲ್ಲ ಮಠ ನೋಡ್ಬೇಕಂದ್ರೆ ಕನಿಷ್ಠ ಒಂದು 2 ದಿವಸ ನಿಂದಿರ್ಬೇಕು, ವಸತಿ ಮಾಡ್ಬೇಕಲ್ಲಿ. ಅಲ್ಲಿ ವಸತಿ ವ್ಯವಸ್ಥೆ ಐತಿ, ಪ್ರಸಾದ ವ್ಯವಸ್ಥೆ ಐತಿ. ನಾವು ಕೂಡ ಒಂದು ವಿಶೇಷವಾಗಿ ಒಂದು ಪೂಜೆ, ಅದ್ರ ಜೊತೆಗೆ ಬದುಕು. ನಮ್ಮವರೇ ಆದ ಸ್ವಾಮೀಜಿ ಅವರು ಈಗಿನ ಕಾಲದಲ್ಲಿ ಸ್ವಾಮಿಗಳು ಹೆಂಗಿರಬೇಕು ಅಂತಕ್ಕಂಥದ್ದು ಅದು ಆದರ್ಶ ಪುರುಷರು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶಿಷ್ಯರಾಗಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಕನೇರಿ ಮಠದಲ್ಲಿ ಆ ಪೂಜ್ಯ ಶ್ರೀಗಳು, ನಮ್ಮ ಜಿಲ್ಲೆಯವರ ಶ್ರೀಗಳು ದೊಡ್ಡ ಒಂದು ಅದ್ಭುತವಾಗಿರ್ತಕ್ಕಂಥ ಮಠ ಕಟ್ಟಿದ್ದಾರೆ. ಬಹುಶಃ ದೇಶದ ದೊಡ್ಡ ದೊಡ್ಡ ಕಾರ್ಯಕ್ರಮ, ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ, ರಾಷ್ಟ್ರಪತಿಗಳು ಸೇರಿ, ಎಲ್ಲ ರಾಜ್ಯ ಇರ್ಬೋದು, ಬಹುತೇಕ ಪ್ರತಿ ವರ್ಷದಲ್ಲಿ 1-2 ದೊಡ್ಡ ಕಾರ್ಯಕ್ರಮ ಮಾಡ್ತಾರೋ. ಇವೆಲ್ಲವೂ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ಇವ್ರನ್ನ ತಿಳ್ಕೊಳ್ಳೋ ಸಲುವಾಗಿ ಹೋಗ್ಬೇಕು ನಾವು, ಮತ್ತೇನೂ ಇಲ್ಲ. ತಿಳ್ಕೊಳ್ಳೋ ಸಲುವಾಗಿ ಹೋಗ್ಬೇಕು ನಾವು. ಅಲ್ಲಿ ನೋಡ್ಬೇಕಲ್ಲಿ. ಅಲ್ಲಿ ಒಂದು ಗ್ರಾಮವನ್ನು ಕಟ್ಟ್ಯಾರ. ಒಂದು ಗ್ರಾಮ ಹೆಂಗದು, 3 ಗ್ರಾಮ ಹೆಂಗದ್ದು, ಅಲ್ಲಿ ಉದ್ಯೋಗ ಏನೇನಿದ್ದು, ನೇಕಾರ, ಕಂಬಾರ, ಕುಂಬಾರ, ಬಡಿಗ, ಅಕ್ಕಸಾಲಿಗ, ಒಕ್ಕಲ್ತನ, ಅವು ಹೆಂಗಿದ್ವು. ಒಂದು ಊರು ಒಂದು ಒಳಗೆ ಹೋಗಿಬಿಟ್ಟೇವಂದ್ರೆ ಆ ಊರೆಲ್ಲ ನೋಡ್ದಂಗೆ, ಹಳಿ ಊರು ನೋಡ್ದಂಗೆ. ಅಂದ್ರೆ ಆ ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ. ಏನು ಕಂಬಾರ ಹೆಂಗಿದ್ದ, ಕುಂಬಾರ ಹೆಂಗಿದ್ರೆ ಅದ್ರ ಗೊತ್ತಿಲ್ಲ ಅವ್ರಿಗೆಲ್ಲ. ಈಗೆಲ್ಲ ಟ್ರ್ಯಾಕ್ಟರ್ ಬಂದುಬಿಟ್ಟು ಏನೂ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಅವೆಲ್ಲವನ್ನು ನೋಡಿಸ್ಬೇಕು ಅಂತ ಹೇಳಿದ್ರೆ ಕುಟುಂಬ ಸಮೇತ ಮಕ್ಕಳನ್ನು ಕರ್ಕೊಂಡು, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು, ಒಂದು ಪ್ರತಾಪಗಡ, ಒಂದು ಮಹಾಬಳೇಶ್ವರ, ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ, ಇನ್ನೊಂದು ಕನೇರಿ ಮಠ, ಇವೆಲ್ಲವೂ ಒಂದು 2 ದಿವಸದಾಗ ನೋಡ್ತಕ್ಕಂಥ ಸಮೀಪ ಇರ್ತಕ್ಕಂಥ ಜಾಗಗಳೆಲ್ಲ ಕೂಡ. ವಿಜಯಪುರಕ್ಕೆ ಭಾಳ ಸಮೀಪ ಇರ್ತಕ್ಕಂಥವು. ಭಾಳ ಅಂದ್ರೆ ಒಂದು 350 ಕಿಲೋಮೀಟ್ರ್. ಹಾಂ, ಅಷ್ಟೇ 2 ದಿವಸದಾಗ ಹೋಗಿ ಬರುವಂಥದ್ದು. ಅದಕ್ಕೆ ಎಷ್ಟು ಸಮೀಪ ಕಾಶ್ಮೀರ ಅದು. ಮಹಾಬಳೇಶ್ವರ ಅಂತಂದ್ರೆ ದಕ್ಷಿಣ ಭಾರತದ ಕಾಶ್ಮೀರ ಅಂತ ಕರ್ಸ್ಕೊತೈತೆ ಅದು. ಯಾವುದೋ ಮಹಾಬಳೇಶ್ವರ ಅಂತ ಹೇಳಿದ್ರೆ ಕಾಶ್ಮೀರಕ್ಕೆ ಹೋದ್ರೆ ಏನು ದೃಶ್ಯ ಸಿಗ್ತೈತಿ, ಅದ್ರ ಪ್ರತಿರೂಪ ಈ ಮಳೆಗಾಲದಾಗ ಇಲ್ಲಿ ಸಿಗ್ತೈತಿ ಮಹಾಬಳೇಶ್ವರದಾಗ. ಅದಕ್ಕೆ ಈ ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡು ಒಂದು ಉಪಯೋಗವನ್ನು ಈ ಸಂದರ್ಭದಲ್ಲಿ ತಾವೆಲ್ಲ 2 ಜಿಲ್ಲೆ ಜನ ಪಡ್ಕೋಬೇಕು ಅಂತಕ್ಕಂಥದ್ದು. ಮತ್ತು ಗುರುಪೂರ್ಣಿಮೆ ಉತ್ಸವವನ್ನು ಕೂಡ ನಾವು ಅಲ್ಲೇ ಮಾಡೋರಿದ್ದೀವಿ. ಈ ಸಾರಿ ಗುರುಪೂರ್ಣಿಮೆ ಉತ್ಸವ ಕೂಡ ಅಲ್ಲಿ ನಾವು ಮಾಡೋರಿದ್ದೀವಿ. ಎಲ್ಲ ವಿಶೇಷತೆ ಇಟ್ಕೊಂಡು ಅಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದ್ರ ಜೊತೆಗೆ ನಾವು ಕರೋನಾ ಬಂದಂಥ ಸಂದರ್ಭದಲ್ಲಿ 1-2 ವರ್ಷ ನಾವು ಪೂಜೆಗೆ ಹೋಗಲಿಲ್ಲ. ಅಲ್ಲಿ ಒಂದು ಸಾರಿ ಮಹಾರಾಷ್ಟ್ರದಾಗ ಬಂದಿತ್ತಲ್ಲಿ ಮರಾಠ ಒಂದು ಮೀಸಲಾತಿ ಚಳವಳಿ ಇತ್ತು. ಆ ಸಂದರ್ಭದಲ್ಲಿ ಚಿಕ್ಕ ಸಂಘದ ಪೂಜೆ ಮಾಡಿದೆವು ನಾವು. ಕೃಷ್ಣ ಘಟಪ್ರಭಾವಿ ಸಂಗಮ ಇತ್ತು, ಚಿಕ್ಕ ಸಂಘದ ಪೂಜೆ ಮಾಡಿದ್ವಿ. ಅದು ಪರಂಪರೆ ಮುಂದುವರ್ಕೊಂಡು ಹೊರಟೈತೆ ಅಲ್ಲಿ ಕೂಡ. ನಂತರ ಇಲ್ಲಿ ಮತ್ತೊಂದು ವರ್ಷ ನಾವು ಇಲ್ಲಿ ಕರೋನಾ ಬಂದಾಗ ಇಲ್ಲಿ ನಂತರ ಇಲ್ಲಿ ಮಾಡಿದ್ವಿ ಕೋಲಾರದಲ್ಲಿ, ವಿಜಯಪುರ ಪಂಪ್ ಹೌಸ್ ಹತ್ರ. ಆ ಪರಂಪರೆಯನ್ನು ಬಿಡೋಂಗಿಲ್ಲ. ಇಲ್ಲಿರ್ತಕ್ಕಂಥ ನಮ್ಮವ್ರು ಯಾರಾದರೂ ಅಲ್ಲಿ ಮುಖಂಡತ್ವ ವಹಿಸ್ಕೊಂಡು ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಯಾರಿಗೆ ಅಲ್ಲಿ ಬರೋಕ್ಕೆ ಆಗೋದಿಲ್ಲ ಅಂಥವ್ರು ಅನಿವಾರ್ಯವಾಗಿ ಇಲ್ಲಿ ಕೋಲಾರದ ಪಟ್ಟಣ ಇರ್ಬೋದು, ಹಳ್ಳಿಗಳ ರೈತರು ಇರ್ಬೋದು, ಇವೆಲ್ಲರೂ ಸೇರಿ ಕೋಲಾರದ ಹತ್ರ, ಪಟ್ಟಣದ ಹತ್ರ ಇರ್ತಕ್ಕಂಥ ವಿಜಯಪುರ ಪಂಪ್ ಹೌಸಿನ ಹತ್ರ ಇರ್ತಕ್ಕಂಥ ಕೃಷ್ಣಾ ನದಿ ದಡದಲ್ಲಿ ಹೋಗಿ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ, ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ, ಪೂಜೆ ಸಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಕೂಡ ಪಾಲ್ಗೊಳ್ಬೇಕು ಅಂತಕ್ಕಂಥ ಅವರಂತೆಯನ್ನು ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀವಿ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ. ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ
ಸಂಪರ್ಕಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪದ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.